ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ನಮ್ಮ RCB ತಂಡದ ಪ್ಲೇಯರ್ಸ್ ಗಳು ಈಗ ಒಬ್ಬೊಬ್ರೆ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ನ ಜಾಯ್ನ್ ಆಗತ್ತಾರ. ಇವತ್ತು ನೋಡ್ರಿ ಇದ್ದಕ್ಕಿದ್ದಂಗ ಕಿಂಗ್ ಕೊಹ್ಲಿ ಅವರು ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿ ಎಲ್ಲಾ ಅಭಿಮಾನಿಗಳಿಗೆ ಶಾಕ್ ಕೊಟ್ಬಿಟ್ರ. ಶಾಕ್ ಅನ್ನೋದಕ್ಕಿಂತ ಇನ್ನೇನು IPL ಸ್ಟಾರ್ಟ್ ಆಗೋದಕ್ಕೆ ಒಂದು 10 ದಿನ ಹುಡ್ಕೋತು. ಇನ್ನು ಮತ್ತೆ ತಡ ಮಾಡೋದ್ರೊಳಗೆ ಯಾವುದೇ ಅರ್ಥ ಇಲ್ಲ ಅಂತೇಳಿ ಸೀದಾ ಇವತ್ತ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿಬಿಟ್ರು. ಎಷ್ಟು ದಿನ ಆ ಕಡೆ ಲಂಡನ್ ಒಳಗ ಅಂತ ಹೇಳಿ ಕಾಣಿಸ್ತೈತಿ. ಲಂಡನ್ ಒಳಗ ಅವರು ಪ್ರಾಕ್ಟೀಸ್ ಅನ್ನ ನಡೆಸಾಕ್ತಿದ್ರು. ಮತ್ತೆ ಇನ್ನು ತಡ ಮಾಡೋದು ಬೇಡ, ಈಗ ಸೀದಾ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿ ಬಿಡೋಣ ಅಂತೇಳಿ ಇವತ್ತು ಸೀದಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ಬಂದು ಅವರು ನಮ್ಮ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಜಾಯ್ನ್ ಆಗ್ಯಾರ. ಇದು ನಮಗೊಂದು ಖುಷಿ ಸುದ್ದಿ. ಯಾಕಂದ್ರೆ ನಮ್ಮ RCB ಅವರು ಇನ್ನು ಅನ್ಬಾಕ್ಸಿಂಗ್ ಇವೆಂಟ್ ಆ ಇವೆಂಟ್ ಅಂತೇಳಿ ಇಟ್ಕೊಳ್ಳುವಂತದ್ದು ಐತಿ. ಮತ್ತ ಆದಷ್ಟು ಎಲ್ಲಾ ಪ್ಲೇಯರ್ಸ್ ಗಳು ಬೇಗ ಬಂದ್ರಪ್ಪ ಅಂದ್ರ ಇವೆಂಟ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಅನುಕೂಲಕ್ಕೈತಿ. ಈಗ ನೋಡ್ರಿ ಬರೇ ವಿರಾಟ್ ಕೊಹ್ಲಿ ಅವರು ಮಾತ್ರ ಅಲ್ಲ, ನಮ್ಮ RCB ತಂಡಕ್ಕ ನಿನ್ನೆ ಹಲವಾರು ಪ್ಲೇಯರ್ಸ್ ಗಳು ಎಂಟ್ರಿ ಕೊಟ್ಟು ಬಿಟ್ಟಾವ. ನಿನ್ನೆ ಯಾವ ಪ್ಲೇಯರ್ಸ್ ಗಳು ಬಂದಿದ್ದಪ್ಪ ಅಂದ್ರ ರಶಿಕ್ ದರ್ ಅಸ್ಲಾಂ ಎನ್ನುವಂತಹ ಪ್ಲೇಯರ್ ನಿನ್ನೆ ಅವರು ಎಂಟ್ರಿ ಕೊಟ್ಟಿದ್ರು. ಈ ಕಡೆ ಅಭಿನಂದನ್ ಸಿಂಗ, ದೇವದತ್ತ ಪಡಿಕಲ್, ವಿಹಾನ್ ಮಲ್ಹೋತ್ರಾ, ಜಿತೇಶ್ ಶರ್ಮಾ ಮತ್ತ ಮಂಗೇಶ್ ಯಾದವ್ ಅನ್ನುವಂತಹ ಪ್ಲೇಯರ್, ಈ ಎಲ್ಲಾ ಪ್ಲೇಯರ್ಸ್ ಗಳು ನಿನ್ನೆ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ನ ಜಾಯ್ನ್ ಆಗ್ಯಾವ. ಇವತ್ತು ಕೂಡ ಕಿಂಗ್ ಕೊಹ್ಲಿ ಅವರ ಜೊತೆಗೆ ಯಾರಪ್ಪ ಅಂದ್ರ ಭುವನೇಶ್ವರ್ ಕುಮಾರ, ಈ ಕೃಣಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್, ಈ ಎಲ್ಲಾ ಪ್ಲೇಯರ್ಸ್ ಗಳು ಆಲ್ರೆಡಿ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಜಾಯ್ನ್ ಆಗ್ಯಾರ ಅಂತೇಳಿ ಆ ಪ್ಲೇಯರ್ಸ್ ಗಳು ಬಂದವ. ಇವೆಲ್ಲ ನಮ್ಗ ಖುಷಿ ಸುದ್ದಿಗಳೇ ಹಾಕವ. ಯಾಕಂದ್ರೆ ಆಗಲೇ ಹೇಳಿದಂಗ ನಮ್ಮ RCB ತಂಡಕ್ಕ ಈ ಅನ್ಬಾಕ್ಸಿಂಗ್ ಇವೆಂಟ್ ಇವುಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲಕ್ಕೈತಿ. ಇದು ಒಂದು ಕಡೆಗೆ ಐತಪ್ಪ ಅಂದ್ರ ಮತ್ತೊಂದು ಕಡೆಗೆ ಈ ಜೋಸ್ ಹೇಜಲ್ವುಡ್ ಅವರ ಬಗ್ಗೆ ಬಂದಿರುವಂತಹ ಒಂದು ಅಪ್ಡೇಟ್ ಅನ್ನ ನೋಡಿ ನಾವು ಖುಷಿ ಪಡಬೇಕು ಅನ್ನೋ ದುಃಖ ಪಡಬೇಕು ಅನ್ನುವಂಥದ್ದು ಗೊತ್ತಾಗೋದು. ನಮ್ಮ RCB ತಂಡಕ್ಕ ಬಹಳ ಇಂಪಾರ್ಟೆಂಟ್ ಇರೋದ ಸ್ಟಾರ್ಟಿಂಗ್ 2 ಮ್ಯಾಚ್ಗಳು. ಯಾಕಂದ್ರ ಈ ಹೈದರಾಬಾದ್ ಹೇಳ್ತಾರ ನಮ್ಮ RCB ವಿರುದ್ಧ 300 ರನ್ಸ್ ಗಳನ್ನ ಹೊಡಿತೀವಿ, 400 ರನ್ಸ್ ಗಳನ್ನ ಹೊಡಿತೀವಿ ಅಂತೇಳಿ ಈ ಟೀಮ್ ಅವ್ರು ಹೇಳ್ತಾರ. ಆ ಕಡೆ RCB ಮತ್ತು ಚೆನ್ನೈ ಈ ಒಂದು ಮ್ಯಾಚ್ ಬಗ್ಗೆ ಅಂತೂ ನಾವು ಮಾತಾಡೋದೇ ಬೇಡ. ಯಾಕಂದ್ರೆ IPL ಸ್ಟಾರ್ಟ್ ಆಕೈತಪ್ಪ ಅಂದ್ರ ಅದು ಈ RCB ಮತ್ತೆ ಚೆನ್ನೈ ಈ 2 ಟೀಮ್ಸ್ ಗಳ ನಡುವೆ ತನ್ನಿಂದ ತಾನೇ ಅದು ಬೆಂಕಿ ಅಂತೂ ಹತ್ಕೊಳ್ತೈತಿ. ಹಿಂಗಾಗಿ ಸ್ಟಾರ್ಟಿಂಗ್ 2 ಮ್ಯಾಚ್ ಒಳಗ ಈ ಜೋಸ್ ಹೇಜಲ್ವುಡ್ ಅವರು ಇರಬೇಕಾಗಿತ್ತು. ಯಾಕಂದ್ರೆ ಹೈದರಾಬಾದ್ ಅವ್ರಿಗೆ ತೋರಿಸ್ಬೇಕಾಗಿತ್ತು ನಮ್ಮ ಬೌಲಿಂಗ್ ಲೈನ್ ಅಪ್ ತಾಕತ್ ಯಾವ ರೀತಿಯಾಗಿ ಐತಿ, ಹೆಂಗ ನಮ್ಮ ಬೌಲರ್ಸ್ ಗಳು ಅದಾರ ಅನ್ನುವಂಥದ್ದು ಅವ್ರಿಗೆ ತೋರಿಸ್ಬೇಕಾಗಿತ್ತು. ಆದ್ರೆ ಏನು ಮಾಡಕ್ ಬರಂಗಿಲ್ಲ. ಈಗ ಅಫಿಸಿಯಲ್ ಆಗಿ ಅವ್ರು ಅಪಡೇಟ್ ನಂತರ ಬಂದೈತಿ. ಸ್ಟಾರ್ಟಿಂಗ್ 2 ಮ್ಯಾಚ್ ಒಳಗ ಈ ಜೋಸ್ ಹೇಜಲ್ವುಡ್ ಅವರು ಇರಂಗಿಲ್ಲ ಅಂತೇಳಿ ಅವರಿಗೆ ಬ್ಯಾಕಪ್ ಆಗಿ 1-2 ಪ್ಲೇಯರ್ ಗಳನ್ನ ನಾವು ಚಲೋ ಪ್ಲೇಯರ್ ಗಳನ್ನ ಇಟ್ಕೊಂಡಿವಿ. ಜಾಕೋಬ್ ಡಫಿ ಮತ್ತ ಆ ಕಡೆ ಯಾರು ನುವಾನ್ ತುಷಾರ ಅನ್ನುವಂತ 2 ಪ್ಲೇಯರ್ ಗಳನ್ನ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿವಿ. ಈ 2 ಪ್ಲೇಯರ್ ಒಳಗ ಒಬ್ಬರನ್ನ ನಾವು ಪ್ಲೇಯಿಂಗ್ 11 ಒಳಗ ಆಡಿಸ್ಬೇಕಾಗ್ತೈತಿ. ಈಗ ನೋಡಿ ನಮ್ಮ RCB ತಂಡಕ್ಕ ಇನ್ನೂ ಹಲವಾರು ಪ್ಲೇಯರ್ ಗಳು ಬರುವಂತದ್ದು ಅದಾವ. ಅಂದ್ರ ಇನ್ನು ಫಾರಿನ್ ಪ್ಲೇಯರ್ಸ್ ಗಳು, ವಿದೇಶಿ ಆಟಗಾರರು ಯಾರು ನಮ್ಮ RCB ತಂಡಕ್ಕ ಜಾಯ್ನ್ ಆಗಿಲ್ಲ. ಇನ್ನು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಗಳು ಕೂಡ ಹಲವಾರು ಪ್ಲೇಯರ್ಸ್ ಗಳು ಬರುವಂತವ ಅದಾವ. ಯಾವ ಪ್ಲೇಯರ್ಸ್ ಗಳು ಬರ್ತಾವ ಏನು RCB ತಂಡದ ಎಲ್ಲಾ ಅಪ್ಡೇಟ್ಸ್ ಗಳು ನಿಮ್ಗೆ ಬೇಕಪ್ಪ ಅಂದ್ರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಗ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುಮಂತ ನಮಸ್ಕಾರ.